ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಮಕ್ಕಳೇ? ನೀವೆಲ್ಲರೂ ಜೋಶ್ ತುಂಬ ಹೈ ಆಗಿರಬೇಕು, ಯಾಕಂದರೆ ಇವತ್ತು ಕಲಿಯೋದಕ್ಕೆ ಹೋಗ್ತಿದ್ದು ಫಿಸಿಕ್ಸಲ್ಲಿ ಹೈ ವೋಲ್ಟೇಜ್ ಅಂದರೆ ಹೈ ಪವರ್ ಇರೋ ಚಾಪ್ಟರ್ ಯಾವ ಗೊತ್ತಾ? ನ್ಯೂಟನ್ದು ಅಲ್ಲ, ವರ್ಕ್, ಪವರ್ ಆ್ಯಂಡ್ ಎನರ್ಜಿ. ಸೊ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಸನ್ನು ನಾವು ಏನು ಮಾಡ್ತಾ ಇದ್ದೀವಿ, ಕಲಿತಾ ಇದ್ದೀವಿ. ಇವತ್ತು ಟಾಪಿಕ್ಸ್ ಟು ಬಿ ಕವರ್ಡ್ ಅಂದರೆ ಡೀಟೇಲ್ ಆಗಿ ಒನ್ ಶಾರ್ಟಲ್ಲಿ ನಾವು ಮಾಡೋಣ ಅಂತ ಇದ್ದೀವಿ ಇವತ್ತಿನ ಸೆಷನನ್ನು. ಸೊ ಬನ್ನಿ ಪಾಯಿಂಟ್ ಟು ಪಾಯಿಂಟ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಟಾಪಿಕ್ ಏನಿದೆಪ್ಪ? ಫಸ್ಟ್ ಟಾಪಿಕ್ಕು ಓಕೆ, ಫಸ್ಟ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವರ್ಕ್. ಓಕೆನಾ? ಸೊ ವಾಟ್ ಯು ಮೀನ್ ಬೈ ವರ್ಕ್? ಕೆಲಸ ಅಂತನಾ? ಇಲ್ಲ, ಇದು ಫಿಸಿಕ್ಸ್ ಟರ್ಮ್ಸಲ್ಲಿ ಬರುವಾಗ ಎಫ್ ಇಂಟು ಡಿ, ಅಥವಾ ಐ ಕ್ಯಾನ್ ಸೇ ಸಿಂಪ್ಲಿ ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್. ಒಂದು ನಿಮಿಷ, ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಎಫ್ ಇಂಟು ಎಸ್, ಎಫ್ ಡಿ ಎಸ್ ಬರಿಬೇಕು. ಯಾಕಂದರೆ ಏನಾದರೂ ನೀವು ಕೆಲಸ ಮಾಡ್ತಿದ್ದೀರಾ, ಈಗ ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಏನಾದರೂ ನೀವು ಕೆಲಸ ಮಾಡ್ತಿದ್ರೆ ಪುಷ್ ಮಾಡಬೇಕಂದ್ರೆ ಫೋರ್ಸ್ ಅಪ್ಲೈ ಮಾಡಿದರೆ ಮಾತ್ರ ಆ ಒಂದು ವಸ್ತು ತನ್ನ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತದೆ. ಎಕ್ಸಾಂಪಲ್, ನಿಮ್ಮ ಕೈಯಲ್ಲಿ ಪೆನ್ ಇದ್ದರೆ ಆ ಪೆನ್ನನ್ನು ಸ್ವಲ್ಪ ದೂಡಿದರೆ ಮಾತ್ರ ಅದು ಎದುರೋಗೋದು. ಸ್ವಲ್ಪ ದಪ್ಪದ ಪೆನ್ನು, ಒಂದು 10 kg ಪೆನ್ ಕೊಟ್ಟರೆ ಏನು ಮಾಡಬೇಕು? ತುಂಬ ಪ್ರೆಷರ್ ಅಲ್ಲ, ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಅದು ಅದರ ಡಿಸ್ಪ್ಲೇಸ್ ಆಗುತ್ತೆ. ಹಾಗೆ ನಾವು ವರ್ಕ್ ಅಂದರೆ ಏನು? ವರ್ಕ್ ಈಸ್ set to be done by a force when the force produces a displacement in the body on which it acts in any direction except perpendicular to the direction of the force. So any direction ಆಗಬಹುದು, ಆದರೆ ಪರ್ಪೆಂಡಿಕ್ಯುಲರ್ ಇನ್ ಕೇಸ್ ಏನಾದರೂ ಬಂದರೆ ಈ ಒಂದು ಫಾರ್ಮ್ಯುಲಾ ಎಲ್ಲದನ್ನು ಕರಿಬೇಕು ನೀವು. W is equal to F cos theta into D, ಅಥವಾ W is equal to FD cos theta. W is equal to ವೆಕ್ಟರ್ F ಇಂಟು ವೆಕ್ಟರ್ D. ವೆಕ್ಟರ್ ಸಾಲ್ಯೂಷನ್ ಮಾಡೋದು ಹೇಗೆ ಅಂದರೆ ನಾನು ತಿಳಿಸ್ತೀನಿ ಫ್ಯೂಚರಲ್ಲಿ. ಅದ್ರ ಮೇಲೆ ಕ್ವೆಶ್ಚನ್ಸ್ ಇದೆ, ನೋಡೋಣ. ಸರಿ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರೋಣ ಅನಿಸುತ್ತೆ. ವರ್ಕ್ ಡನ್ ಬೈ ಅ ಕಾನ್ಸ್ಟೆಂಟ್ ಫೋರ್ಸ್. ಒಂದು ಫೋರ್ಸಿಂದ ವರ್ಕ್ ಆಗ್ತಾ ಇದೆ ಅಂದರೆ ವರ್ಕ್ ಡನ್ ಬೈ ಕಾನ್ಸ್ಟೆಂಟ್ ಫೋರ್ಸ್. ಒಂದು ಫೋರ್ಸ್ ಇರುತ್ತೆ. ಎಕ್ಸಾಂಪಲ್, ನಾನು ಫೋರ್ಸ್ ಹಾಕ್ತಿದ್ದೀನಿ ಒಂದು ಬಾಕ್ಸಿಗೆ. ಕಾನ್ಸ್ಟೆಂಟ್ ಅಂದರೆ ಕಂಟಿನ್ಯೂಸ್ಲಿ ಬಿಡದೆ ಸಖತ್ ಫೋರ್ಸ್ ಹಾಕ್ತಿದ್ದೀನಿ ಅಂದರೆ ಏನಾಗುತ್ತೆ ಅಲ್ಲಿ? ವರ್ಕ್ ಈಸ್ ಅ ಪ್ರಾಡಕ್ಟ್ ಆಫ್ ಅಪ್ಲೈಡ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. W is equal to F cos theta is equal to F into S. ಇವಾಗ ಅದು ಕಾನ್ಸೆಪ್ಟ್ ಬಂತು ನೋಡಿ. ವೆಕ್ಟರ್ ಫಾರ್ಮಲ್ಲಿ ಏನಾಗಿರುತ್ತೆ? W is equal to ವೆಕ್ಟರ್ F into ವೆಕ್ಟರ್ S is equal to Fxx, Fyy, Fzz. ಡೈಮೆನ್ಷನ್ ಏನಿದೆ? M1 L² T to the power of -2. ತುಂಬ ಇಂಪಾರ್ಟೆಂಟ್. ಆಮೇಲೆ SI ಯೂನಿಟ್. ಇದೆಲ್ಲ ಚಿಕ್ಕ ಕ್ವಶನ್ ಕೇಳಲ್ಲ, ಬಟ್ ದೆನ್ ಅದು ನಿಮ್ಗೆ ಗೊತ್ತಿರಬೇಕು. SI ಯೂನಿಟ್ ಇನ್ ಕೇಸ್ ಆನ್ಸರ್ ಸೇಮ್ ಎರಡು ಕೊಟ್ಟು SI ಯೂನಿಟ್ ಚೇಂಜ್ ಮಾಡೋ ಪ್ರೊಬ್ಯಾಬಿಲಿಟಿ ಇದೆ. ವರ್ಕಿದ್ದು SI ಯೂನಿಟ್ ಆಲ್ವೇಸ್ ಏನಾಗುತ್ತೆ? ಜೌಲ್ ಆಗಿರುತ್ತೆ. ಯಾಕಂದರೆ ಫೋರ್ಸ್ ಇಂಟು ಆ್ಯಕ್ಚುಲಿ ನ್ಯೂಟನ್ ಮೀಟರ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಫೋರ್ಸ್ ದಟ್ ಯು ನೋ ಅಲ್ವಾ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಈಸ್ ವಾಟ್? ನ್ಯೂಟನ್ ಮೀಟರ್. ಅದೆರಡು. ಇಲ್ಲಾದರೆ CGS ಸಿಸ್ಟಮಲ್ಲಿ ಅರ್ಗ್ ಅಥವಾ ಡೈನ್ ಅಂತ ಕರೀತಾರೆ. ಸರಿನಾ? ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದು ನೋಡಿ, ಇದರ ಟರ್ಮ್ಸ್ ಕೇಳಿದ್ದಾರೆ ಡಿಫ್ರೆಂಟ್. ಒಂದು ನಿಮಿಷ. ವರ್ಕ್ ಡನ್ ಬೈ ವೇರಿಯೇಬಲ್ ಫೋರ್ಸ್. ಬೇರೆ ಬೇರೆ ಫೋರ್ಸಸ್ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಅದು ಯಾವ ಥರ ವರ್ಕ್ ಮಾಡುತ್ತೆ? ವೆನ್ ಎ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ಫೋರ್ಸ್ ವೇರೀಸ್ ವಿತ್ ಪೊಸಿಷನ್ ಆಫ್ ಟೈಮ್, ದ ವರ್ಕ್ ಬೈ ಫೋರ್ಸ್ ಫಾರ್ ಇನ್ಫೈನೈಟಿಸಮ್ ಡಿಸ್ಪ್ಲೇಸ್ಮೆಂಟ್ ds is equal to dw and f. ಅದು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಏನೇನೋ ಬರ್ತಿದ್ದಾರೆ, ಸಿಂಪಲಾಗಿ ಹೇಳ್ತೀನಿ. ಈ ಫಾರ್ಮುಲಾನ ಬೈ ಹಾರ್ಟ್ ಹಾಕಿ ಸಾಕು, ಚಿಂದಿ ಮಾಡಿಬಿಡಿ ಈ ಫಾರ್ಮುಲಾನ. ಸರಿನಾ? ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಡ್ತೀನಿ. ಈ ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ ನೋಡಿ, ಅದನ್ನು ನೀವು ಬೈ ಹಾರ್ಟ್ ಹೊಡಿಲೇಬೇಕಾಗತ್ತೆ. ಸರಿ, ಮುಂದಕ್ಕೆ ಹೋಗೋಣ ಅನಿಸುತ್ತೆ. ಇಟ್ಸ್ ಬೆಟರ್ ಟು ಶಿಫ್ಟ್ ಟು ದ ನೆಕ್ಸ್ಟ್ ಸ್ಕ್ರೀನ್. ಸೊ ಮಕ್ಕಳೇ, ಈಗ ಟರ್ಮ್ಸ್ ಆಫ್ ಇವಾಗ ಟರ್ಮ್ಸ್ ಬಗ್ಗೆ ಕಲಿಕ್ಕೆ ಹೋಗೋಣ. ಇದು ಎರಡು ಥಿಂಗ್ಸನ್ನು ಬೈ ಹಾರ್ಟ್ ಹೊಡಿಬೇಕು. FXI, Fyj. ಅದ್ರ I ಕ್ಯಾಪ್, J ಕ್ಯಾಪ್ ಫಸ್ಟ್ ಬರೆದುಕೊಳ್ಳಿ, ಈಸಿ ಬೈ ಹಾರ್ಟ್ ಹೊಡೆಯೋದು. ಪ್ಲಸ್ K ಕ್ಯಾಪ್ ಅಂತ ಬರೆದು Fx, Fy, Fz ಈ ಥರ. ಅದು ಸೇಮ್ ಇದ್ದರೆ ಇಲ್ಲೂ J ಇದ್ದರೆ 1 ಮತ್ತು ಡಿಫ್ರೆಂಟ್ ಇದ್ದರೆ 0. ಈ ಥರ ವ್ಯಾಲ್ಯೂಸ್ ಕೊಡೋಕ್ಕೂ ಇರುತ್ತೆ. ಇಟ್ಸ್ ಟೋಟ್ಲಿ ಅಪ್ ಟು ಯು ಗೈಸ್, ನಿಮ್ಮ ಮೇಲೆ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ ಬೇಗ. ಸರಿ, ನೇಚರ್ ಆಫ್ ವರ್ಕ್ ನಾವು ಮಾಡೋ ಕೆಲಸ ಯಾವ ಥರ ಇರುತ್ತೆ? ಪಾಸಿಟಿವ್ ಇರುತ್ತೆ,
ನೆಗೆಟಿವ್ ಇರುತ್ತೆ, ಆಮೇಲೆ 0 ಕೂಡ ಇರೋ ಚಾನ್ಸಸ್ ಇದೆ. ಸೊ ಅದನ್ನು ರೆಪ್ರೆಸೆಂಟ್ ಮಾಡಬೇಕಾಗತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಇದು ಪಾಯಿಂಟ್ ಈಸ್ ಇಂಪಾರ್ಟೆಂಟ್, ದ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್ ವಾಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಓಕೆ, ನೆಕ್ಸ್ಟ್ ಟೈಮ್ ನೋಡೋಣ, ನೆಕ್ಸ್ಟ್ ಪೋರ್ಷನ್ನು. ಎಸ್, ಇಲ್ಲಿ ತಿಳಿಸಿದ್ದಾರೆ ಪಾಸಿಟಿವ್ ವರ್ಕ್ ಯಾವ ಥರ ವರ್ಕ್ ಆಗುತ್ತೆ, ಆಮೇಲೆ ಅಕ್ಯೂಟ್ ಆ್ಯಂಗಲ್ ಇದೆ, ಹೇಗೆ ಇದು ಥಿಯೋರಿ ಅರ್ಥ ಮಾಡ್ಕೊಳ್ಳಿ. ನೆಗೆಟಿವ್ ವರ್ಕ್ ಹೇಗೆ ವರ್ಕ್ ಆಗುತ್ತೆ, ಝೀರೋ ವರ್ಕ್ ಈಸ್ ಓನ್ಲಿ ಝೀರೋ, ಎಫ್ ಇಸ್ ಝೀರೋ, ಎಸ್ ಇಸ್ ಝೀರೋ, ಅದು ಗೊತ್ತಿರಬೇಕು. ಗ್ರಾಫಿಕಲ್ ಮೆಥಡ್ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ನಾನು ತಿಳಿಸ್ತೀನಿ ನೋಡಿ. ತುಂಬ ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಗ್ರಾಫಿಕಲ್ ಮೆಥಡ್ ಕೂಡ ಗೊತ್ತಿರಬೇಕು. ಗ್ರಾಫ್ ಕೊಟ್ಟಿರ್ತಾರೆ, ಹೀಗೆ 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 ಮಾಡಿ ಗ್ರಾಫ್ ಕೊಟ್ಟು ಇದು ಎಷ್ಟೇ ಪಾಯಿಂಟು, ಇದು ಎಷ್ಟನೇ ಪಾಯಿಂಟ್, ಇದು ಎಷ್ಟನೇ IF G H J ಈ ಥರ. ಅದಕ್ಕೆ ಸಿಂಪಲ್ ಫಾರ್ಮುಲಾ W = ಇಂಟಿಗ್ರೇಷನ್ ಆಫ್ ಎಫ್ ವೆಕ್ಟರ್ ಇಂಟು ಮಲ್ಟಿಪ್ಲೈಡ್ ವಿತ್ ದ DS ವೆಕ್ಟರ್. ಸೊ W = W1 + -W2. ಇದು ಏರಿಯಾ ನಿಮಗೆ, ಈ ಏರಿಯಾ ಗೊತ್ತಿರಬೇಕಾಗತ್ತೆ. ನಾನು ಹೇಳೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಎಸ್ ಸ್ಟೂಡೆಂಟ್ಸ್, ಇವಾಗ ಪಾಯಿಂಟಿಗೆ ಬರೋಣ. ಒಂದು ನಿಮಿಷ, ಪವರ್ ಬಗ್ಗೆ ಏನು ಮಾತಾಡೋದು. ಪವರ್ ಎಲ್ರಿಗೂ ಇರುತ್ತೆ, ಮಸಲ್ ಇರುತ್ತೆ, ಹೀಗೆ ಮಸಲೆಲ್ಲ ಕೆಲವ್ರತ್ತೆ ಇರುತ್ತೆ, ಅದು ಪವರಾ? ನೋ, ನಾಟ್ ದ್ಯಾಟ್ ಪವರ್ ಐ ಆಮ್ ಟಾಕಿಂಗ್. ಪವರ್ ಈಸ್ ಈಕ್ವಲ್ ಟು ವರ್ಕ್ ಬೈ ಟೈಮ್. ಅಂದರೆ ವರ್ಕೌಟ್ ಜಿಮ್ಮಲ್ಲಿ ಎಷ್ಟು ಗಂಟೆ ಮಾಡ್ತೀರಾ, 1 ಗಂಟೆ ಮಾಡ್ತೀರಾ, ಅದೇ ಕಾನ್ಸೆಪ್ಟ್ ಇದೆ. ಹಾಗಾದ್ರೆ ಜಿಮ್ ಅಂತೆಲ್ಲ ಬರೋದಲ್ಲ. ಇನ್ಸ್ಟಂಟೇನಿಯಸ್ ಪವರ್, ಯಾವಾಗಲೂ ವರ್ಡ್ ಇನ್ಸ್ಟಂಟೇನಿಯಸ್ ಬರುತ್ತೆ ನೋಡಿ. ದಟ್ ಯು ಮೀನ್ ಇಟ್ ಈಸ್ ಆಲ್ವೇಸ್ ವಾಟ್? ಡಿಫರೆನ್ಸಿಯೇಷನ್. ಎಸ್, ಇನ್ಸ್ಟಂಟೇನಿಯಸ್ ಪವರ್ ಅಂದರೆ ಏನು? ಆ ಡಿಫರೆನ್ಸಿಯೇಷನ್ ಇದ್ದು ಜೌಲ್ ಬೈ ಸೆಕೆಂಡ್ ಡಿಫರೆನ್ಸಿಯೇಷನ್ ಆಗಿರುತ್ತೆ. ನೆಕ್ಸ್ಟ್ P = F × V, ಈ ಫಾರ್ಮುಲಾನು ಇಂಪಾರ್ಟೆಂಟು. ಸೊ ಗೈಸ್, ಇವಾಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆದರೆ ಇನ್ನೂ ಇದೆ ಪಾರ್ಟ್ 2. ಸೊ ಸಮ್ ಇಂಪಾರ್ಟೆಂಟ್ ಯೂನಿಟ್ಸ್ ಆಫ್ ಪವರ್ಗೆ 1 kW = 1000 W, 10⁻³ W, 1 mW = 10⁻³ kW, 1 horsepower = 746. ಇದು ಇಂಪಾರ್ಟೆಂಟ್, ಸರಿನಾ? ಸೊ ನಾನು ಪಾರ್ಟ್ 1 ಮಾಡಿದ್ದೀನಿ, ಯಾಕಂದರೆ ಅದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ವೀಡಿಯೋದು. ಪಾರ್ಟ್ 2 ಅನ್ನು ನೋಡ್ಕೊಳ್ಳಿ, ನೆಕ್ಸ್ಟ್ ವೀಡಿಯೋ ಬರುತ್ತೆ. ಇಟ್ಸ್ ಆಲ್ ಫಾರ್ ಟುಡೇಸ್ ವೀಡಿಯೋ. ಥ್ಯಾಂಕ್ ಯು ಆಲ್. ಜೋಶ್ ಇದೇ ಥರ ಇರಲಿ, ಓದ್ಕೊಳ್ತಾ ಇರಿ. ನನ್ನ ಮೇಲೆ ಫುಲ್ ಡಿಪೆಂಡ್ ಆಗಬೇಡಿ. 50% ನನ್ನ ಮೇಲೆ, 50% ಏನೂ ಓದದೆ ಇನ್ನೂ ಮಲಗಿದ್ದವ್ರು ಇದ್ದಾರೆ, ಎಚ್ಚರ ಪಡಿಸ್ಬೇಕು ಅವರನ್ನೆಲ್ಲರೂ. ನಿಮ್ಮ ಫ್ರೆಂಡ್ಸನ್ನು ಕೂಡ ಹೇಳಿ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಬೇಕಂದರೆ ಓದ್ಕೋಬೇಕಾಗತ್ತೆ ಅಂತ. ಸೊ ದಟ್ಸ್ ಆಲ್ ಟುಡೇಸ್ ವೀಡಿಯೋ. ಸೊ ಒಂದು ಸ್ಮೈಲಿ ಫೇಸ್ ಮಾಡೋಣ. Bye bye, take care. Thank you for watching.